ನಿಲ್ಸ್ರ. ನಾರಾಯಣ್ ಸರ್ ಸಾರಿ ಸರ್. ಶ್ರುತಿ ಮೇಡಮ್ ಸಾರಿ. ಯಾಕೆ ಗೊತ್ತಾ, ನಿಮ್ಗೆ ಯಾರಿಗೂ ನನ್ನ ಫಸ್ಟ್ ನೈಟಿಗೆ ಹೇಳೋಕೆ ಆಗಿಲ್ಲ. ಅಲ್ಲ ನನ್ನ ಮದುವೆಗೆ ಹೇಳೋಕೆ ಆಗಿಲ್ಲ. ಆದರೂ ಬೇಜಾರು ಮಾಡ್ಕೋಬೇಡಿ, ಇವತ್ತು ನನ್ನ ಫಸ್ಟ್ ನೈಟು. ಇನ್ನು 1 ವರ್ಷದಲ್ಲಿ ಮಗು ನಾಮಕರಣಕ್ಕೆ ಹೇಳೇ ಹೇಳ್ತೀನಿ. ಇವತ್ತು ನನ್ನ ಫಸ್ಟ್ ನೈಟು ಕಂಡ್ರು. ಒಳ್ಳೆ ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಕಿ. ಸಾಂಗ್ ಕೇಳ್ತಾ ಕೇಳ್ತಾ ಹಾಗೇ ಮೂಡ್ ಕ್ರಿಯೇಟ್ ಆಗಬೇಕು. ಅಯ್ಯೋ ಅಲ್ಲ ಕಂಡ್ರು, ಯಾವಾಗ ಅವನು ಕ್ವಾಸ್ಟೆ ಹೋಗಿ ಹೋಗಿ ಆ ನಿರಂಜನ್ ಸಾಂಗ್ ಹಾಕ್ತಿದ್ದೀರಲ್ರಪ್ಪ. ನಾನು ಆವಾಗಲೇ ಹೇಳಿದ್ದೆ, ನಾನು ಇವತ್ತು ಫಸ್ಟ್ ನೈಟು ಒಳ್ಳೆ ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಕಿ ಅಂತ. ಸಾಂಗ್ ಕೇಳ್ತಾ ಕೇಳ್ತಾ ಅದೇ ಅವಾಗಲೇ ಹೇಳಿದ್ನಲ್ಲ, ಮೂಡ್ ಕ್ರಿಯೇಟ್ ಆಗಬೇಕು. Stop it! What's going on, Suresh? What's going on? ಓ ಚಿನ್ನ ಬಂದ್ಯಾ? ಬಾ 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 ಬಾರೆ. ಚಿನ್ನ ನೀನ್ ಬಂದಿದ್ದೆ ಗೊತ್ತಾಗಿಲ್ವಲ್ಲ? ನಂಗೊಂದು ನಿಜ ಹೇಳ್ತೀರಾ? ಕೇಳೆ. ನಿಮ್ಗೇನ್ ರೋಗ? ರೋಗ ನಂಗೆ ಇಲ್ವಲ್ಲ. ಮತ್ ಯಾಕೆ ಅದಿನ್ ಬಿಡ್ಕೊಂಡು ಒಳ್ಳೆ ಜನರಲ್ ವಾರ್ಡಲ್ಲಿ ಆಡ್ದಂಗ್ ಆಡ್ತಿದ್ದೀರಾ? ಅದು ಇವತ್ತು ನಮ್ಮ ಫಸ್ಟ್ ನೈಟ್ ಅಲ್ವಾ, ಓವರ್ ಎಕ್ಸೈಟ್ಮೆಂಟ್ ಕಡೆ. ಇದು ICU. ICUನಾ? ಏ ಚಿನ್ನ, ನಮ್ಮ ಫಸ್ಟ್ ನೈಟ್ ರೂಮ್ ಅನ್ಕೊಂಡ್ನಲ್ಲೇ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಓ ಡಾಕ್ಟರ್ ಅಲ್ವಾ, ಅದಕ್ಕೆ ಹೀಗೆ. ನಮ್ಗೆ ರೂಮ್ ಆದ್ರೇನು ICU ಆದ್ರೇನು ಸರ್, ಮ್ಯಾಟ್ರು ಮುಖ್ಯ ನಮ್ಗೆ, ಮ್ಯಾಟ್ರು. ಓಕೆ ಚಿನ್ನ, ಇದು ICUನೇ ಓಕೆನಾ? ಡೋಂಟ್ ಓವರ್ ಎಕ್ಸೈಟ್ಮೆಂಟ್. ನಂಗೆ ನೀಟ್ನೆಸ್ ಏನ್ ಹುಚ್ಚು, ಓಕೆನಾ? ಓಕೆ ಚಿನ್ನ, ಲೇಟ್ ಮಾಡ್ಬೇಡ, ಹಾಲು ಕೊಡೆ. ಏಯ್, ಅದ್ ಯಾಕೆ ಹಾಲು ಕುಡಿತಾ ಇದ್ದೀರಾ? ನಿಮ್ ಬಾಯಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಗೊತ್ತಾ? ಬಾಯಲ್ಲಿ ಬ್ಯಾಕ್ಟೀರಿಯಾನ? ಅದನ್ನ ನೀವು ಕುಡ್ದು ಮತ್ತೆ ಅದನ್ನ ನಾನು ಕುಡ್ದು ನಿಮ್ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ನನ್ನ ಬಾಯಲ್ಲಿ ಹೋಗ್ಬಿಟ್ರೆ ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಾಲೇ ಬೇಡ, ಕ್ಯಾನ್ಸಲ್. ಬಿಟ್ಬಿಡು. ನಾನ್ ರೆಡಿ. ಗಂಡನ ಒಳ್ಳೆ ನಾಯಿ ಓಡಿಸ್ತಂಗೆ ಹಚ್ಚ ಅಂತ ಓಡಿಸ್ತೀಯಲ್ಲ. ಅದೇ ವಾಸಿ. ನಿಮ್ಮ ಹತ್ರ ನೋಡಿ ಎಷ್ಟು ಬ್ಯಾಕ್ಟೀರಿಯಾ ಇದೆ. ನಿಮ್ ಕೈ ನೋಡ್ರಿ, ಕೈಗೇನೆ ಆಗಿದೆ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಏನೇ ಮಾಡ್ತಿದ್ಯಾ ಚಿನ್ನ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಎಲ್ಲಿ ನಿಮ್ ಕೈ ತೋರಿಸ್ರಿ. ಎಲ್ಲಿ ನಿಮ್ ಕೈ ಕೊಡಿ. ಏನೇ ಆಗ್ತಿದ್ಯಾನೆ? ಸ್ಯಾನಿಟೈಸರ್ ಹಾಕಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಸರ್ ಈಗ ಓಕೆನಾ? ಓಕೆ ನಾನ್ ರೆಡಿ. ಅಯ್ಯೋ ದೇವ್ರೆ, ಏನ್ರಿ ನಿಮ್ ಕಣ್ಣು ಎಷ್ಟು ಕೆಂಪಾಗಿದೆ? ಡ್ರಿಂಕ್ಸ್ ಮಾಡ್ತೀರಾ? ಛೆ ಬಾಡಿ ರೋಡ್ ಕಡೆಗೆ ಹೋಗಲ್ಲ ನಾನು. ಇನ್ನು ನಾನ್ ಡ್ರಿಂಕ್ಸ್ ಮಾಡ್ತೀನೇನೆ ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾ ತಗ ಡಾಕ್ಟ್ರ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಚಿನ್ನ, ನಾನು ಯಾವಾಗ್ಲೇ ಹಂಗಂದೆ. ನಿಮ್ ಮೂಗ್ ನೋಡ್ರಿ ಎಷ್ಟು ದಪ್ಪ ಇದೆ. ಸಿಗರೇಟ್ ಸೇತೀರಾ? ಏ ಚಿನ್ನ, ಮೂಗಿಗೂ ಸಿಗರೇಟ್ಗೂ ಅದೇನೇ ಕನೆಕ್ಷನ್? ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾ ತಗ ಡಾಕ್ಟ್ರ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಚಿನ್ನ ಲೇಟ್ ಆಗುತ್ತೆ, ನಾನು ಯಾವಾಗ್ಲೇ ಹಂಗಂದೆ. ಸುಮ್ನಿರಿ. ಹಾಕೊಳ್ರಿ ಇದನ್ನ. ಗ್ಲೌಸ್ ಯಾಕೆ? ಹಾಕೊಳ್ರಿ ಅದನ್ನ. ಗ್ಲೌಸ್ ಅದೇನು ನಮ್ಗೆ ಮ್ಯಾಟ್ರ್ ಮುಖ್ಯ. ಓಕೆ ನಾನು ಹಾಕೊಳ್ತೀನಿ. ಅಯ್ಯೋ ನಾನ್ ರೆಡಿ. ಎಲ್ಲಿ ನಿಮ್ ಕೈ ಹಿಂಗ್ ಹಿಡೀರಿ. ಯಾಕೆ? ಹಿಡೀರಿ. ಈಗೇನ್ ಅನ್ನಿಸ್ತಾ ಇದೆ? ಗ್ಲೌಸ್ ಹಾಕೊಂಡು ಏನನ್ಸತ್ತೆ ಅಂದ್ರೆ ನಾನು ಏನೇ ಹೇಳಿ. ಈಗ ನಿಮ್ ಬ್ಯಾಕ್ಟೀರಿಯಾ ನನಗ್ ಬರಲ್ಲ, ನನ್ ಬ್ಯಾಕ್ಟೀರಿಯಾ ನಿಮಗ್ ಬರಲ್ಲ. ಅಯ್ಯೋ ಒಳ್ಳೆ ಬ್ಯಾಕ್ಟೀರಿಯಾ ಸವಾಸ ಆಯ್ತಲ್ಲಪ್ಪ. ನಿಮ್ ಅಂಗಿ ಬಿಚ್ಚಿ. ಈಗ ಮ್ಯಾಟ್ರಿಗೆ ಬರ್ತಾ ಇದ್ದಾರೆ. ನನ್ಗೆ ಇದೇ ಬೇಕಾಗಿದ್ದು. ರೆಡಿ 5 ನಿಮಿಷ. ಅಯ್ಯೋ ಇದೊಂದು ಗುಂಡಿ ಯಾಕೆ ಮಾಡ್ತಾರೋ ಏನೋ. ರೆಡಿ. ಹಾಕೊಳ್ರಿ ಇದನ್ನ.
ಶರ್ಟ್ ಯಾವ್ದಾದ್ರೇನು ಆಮೇಲೆ ಬಿಚ್ಚೋದು ತಾನೆ. ಏ ಚಿನ್ನ, ಇದೇನ ಪೇಷಂಟ್ ಡ್ರೆಸ್ ಕೊಟ್ಟಿದ್ಯಲ್ಲ? ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಮನೆ ಹಾಳಾಗು. ಏನ್ರಿ ಸುಸ್ತಾಗ್ಬಿಟ್ರಾ? ಛೇ, ಸುಸ್ತು ಇಲ್ವಲ್ಲ? ಹಾಗಾದ್ರೆ 10 ಸಲ ಜಂಪ್ ಮಾಡಿ ನೋಡೋಣ. ಲೇ, ಈ ಜಂಪ್ ಬೇಕೇನೆ? ಮುಚ್ಕೊಂಡ್ ಮಾಡ್ರಿ. ಆಯ್ತು, ಎಷ್ಟು? 10 ಸಲ. ಓಕೆ, ಕೌಂಟ್ ಮಾಡೋ. 1 ಹಾ 9 ಹಾ 10. ಹಾ ಈಗ ನಾನು ಫಸ್ಟ್ ನೈಟಿಗೆ ರೆಡಿ. ಹಾ. ಯಾಕ್ರಿ ಸುಸ್ತಾಯ್ತಾ? ಛೇ, ಸುಸ್ತು ಇಲ್ವಲ್ಲ? ಅದೇನ್ ರೋಗನೋ ಏನೋ, ಅದೇನು ನೀಟ್ನೆಸ್ ಏನೋ. ಸ್ಟುಪಿಡ್ ಫೆಲೋ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ, ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಲೋ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನನ್ನ ಮಗೊಂದು ಚಾನಲ್. ಇವತ್ತು ನೀಟ್ನೆಸ್ಗೆ ಫೇಮಸ್ ಆದಂತಹ ಡಾಕ್ಟರ್ ಸುಮಾ ಅವರನ್ನ ಎಂಟ್ರಿ ಮಾಡೋಣ. ಇವತ್ತು ಎಂಟ್ರಿ ಮಾಡೋದಕ್ಕೆ ಬಂದಿರೋರು ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗೋಡಂಬಿ ಮಂಜಾ, ನನ್ನ ಮಗ ಚಾನಲ್ ಇಂದ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾ, ಆಕ್ಚುಲಿ ಫಸ್ಟ್ ಕ್ವಶನ್. ಹೆಲೋ ಗೋಡಂಬಿ ಮಂಜ, ವಾಟ್ ಆರ್ ಯು ಡೂಯಿಂಗ್? ಮೇಲ್ ಕೂತ್ಕೊಳ್ಳಿ. ಪಾಪ ನಿಮ್ಮ ಹಸ್ಬೆಂಡು. ಥ್ಯಾಂಕ್ ಯು ಮೇಡಮ್. ಸರ್, ಆಕ್ಚುಲಿ ಇದು ರೆಕಾರ್ಡೆಡ್ ಲೈವಾ? ಫುಲ್ ಲೈವ್ ಮೇಡಮ್. ಚಿನ್ನ, ನಮ್ದು ಕೊನೆ ಫಸ್ಟ್ ನೈಟು. ಅದಕ್ಕೆ ಲೈವ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಫಸ್ಟ್ ಕ್ವಶನ್ ಮೇಡಮ್. ಹೇಳಿ. ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನನ್ನ ಮಾಡ್ಬೇಕು? ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಡೈಲಿ ಒಂದೊಂದು ಆಪಲ್ ತಿನ್ಬೇಕು. ಆಪಲ್ ಇಸ್ ಗುಡ್ ಫಾರ್ ಹೆಲ್ತ್, ಯು ನೋ. ಲೇ ಚಿನ್ನ, ನಮ್ ಫಸ್ಟ್ ನೈಟ್ ಅಪ್ಪ ಕಣೆ ಅದು. ಅವ್ರದ್ದು ಲೈವ್ ರೀ. ಸೆಕೆಂಡ್ ಕ್ವಶನ್ ಮೇಡಮ್. ಕೇಳಿ. ಒಬ್ಬ ಮನುಷ್ಯ ತುಂಬಾ ದುಃಖದಲ್ಲಿದ್ದಾಗ ಅವನನ್ನ ಹೇಗೆ ಸಮಾಧಾನ ಮಾಡೋದು? ತುಂಬಾ ಹತ್ರ ತಗೊಂಡು ಸಂತೈಸ್ಬೇಕು. ಸಾರಿ, ಗೊತ್ತಾಗ್ತಿಲ್ಲ. ಹೀಗೆ. ಈಗ ಸಮಾಧಾನ ಆಯ್ತಾ? ನನಗೊಂದು ಇನ್ನೂ ಸಲ್ವ ಇದೆ. ಏ ಚಿನ್ನ, ನಮ್ದು ಕೊನೆ ಫಸ್ಟ್ ನೈಟು. ಅವ್ರದ್ದು ಲೈವ್ ರೀ. ಮೇಡಮ್, ಫೋರ್ತ್ ಕ್ವಶನ್ ಮೇಡಮ್. Okay. ಫೋರ್ತ್. Okay. ಭಾರತ ದೇಶದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದನ್ನ ಕಡಿಮೆ ಮಾಡೋದು ಹೇಗೆ? ಈ ಸಮಸ್ಯೆನ ಕಮ್ಮಿ ಮಾಡ್ಬೇಕು ಅಂದ್ರೆ ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡ್ಬಿಡ್ಬೇಕು. ಆಪರೇಷನ್ ನೋಡಿ, ಆಪರೇಷನ್ ಅಂದ್ಕೊಳ್ಳೆ ಜನ ಹೇಗೆ ಬೆಚ್ಚಿಬಿಡ್ತಾರೆ. ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ನಿಮ್ ಮನೆಗಳಲ್ಲೇ ಮಾಡ್ಕೊಬಹುದು. ತುಂಬಾ ಸುಲಭ. ಹೌದಾ? ಹೇಗೆ ಮೇಡಮ್? ಏ, ಬರಲೇ ಕಡೆ. ನಾನ್ ರೆಡಿ. ಬೆನ್ನಿನ ಹಿಂಭಾಗದಲ್ಲಿ ಇಲ್ಲಿರ್ತಕ್ಕಂತಹ ನರದ ಮೇಲೆ 3 ಸಲ ಢಣಾರ್ 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 ಅಂತ ಗುದ್ದಿದ್ರೆ ಆಪರೇಷನ್ ಫಿನಿಶ್. ವಾವ್, ಎಷ್ಟು ಈಸಿಯಾಗಿ ತೋರಿಸ್ಬಿಟ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಓಕೆಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನನ್ನ ಮಗನ್ ಚಾನಲ್. ಕ್ಯಾಮ್ರಾಮನ್ ಸರ್ವೇಶ್ ಅವ್ರ ಜೊತೆ ಗೋಡಂಬಿ. ವಾರಕ್ಕೊಂದೆರಡು ದಿನ ತುಂಬಾ ನೋವಾಗ್ತಿರುತ್ತೆ. ಬಂದು ಬಂದು ಸಮಾಧಾನ ಮಾಡಿಸ್ಕೋಗ್ತಿರ್ತೀನಿ. ಧಾರಾಳವಾಗಿ ಬನ್ನಿ ಗೋಡಂಬಿ ಮಂಜ ಅವ್ರೆ. ಇವಾಗ ನೀವು ಬಿಟ್ಟು ಹೋಗ್ತಿರೋದಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಸ್ಟುಪಿಡ್ ಫೆಲೋ. ಈಗ ಸಮಾಧಾನ ಆಯ್ತಾ? ರೀ, ನಾನೀಗ ಫಸ್ಟ್ ನೈಟಿಗೆ ರೆಡಿ. ಅಂತ ಹೇಳ್ದಿಂದಲೇ ಫಸ್ಟ್ ನೈಟು. ಏನೇನೋ ಕನ್ಸಿಡ್ಕೊಂಡು ನಿನ್ ಮದ್ವೆ ಆಗಿದ್ನಲ್ಲೋ, ನನ್ ಜೀವನನೇ ಹಾಳು ಮಾಡ್ಬಿಟ್ಟೆಲ್ಲೋ. ದರಿದ್ರ ನನ್ ಮಗನೇ, ಹಾಳಾಗ್ ಹೋಗು. ನಾಯಿ ನನ್ ಮಗನೇ, ಉದ್ದಾರ ಆಗ್ತೀನ ನೀನು. ಹಾಳಾಗ್ ಹೋಗು. ಎಲ್ಲರಿಗೂ ಆಪರೇಷನ್ ಸಕ್ಸಸ್ ಆಗಿದೆ. ಆದ್ರೆ ನಿಮ್ಮ ಈ ಸ್ಕಿಟ್ಟಿನ ಆಪರೇಷನ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಅಲ್ಲಿ ಕೇಳೋಂಥ ಸಮಯ. ಎಸ್ ಸರ್. ಮೊದಲನೇದಾಗಿ ಹಾ, ಕಲಾವಿದರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಮದುವೆ ಹೆಣ್ಣಂತೂ ಅದ್ಭುತ. ಇಂಥ ಒಂದು ಮದುವೆ ಹೆಣ್ಣು ಮೊದಲ ರಾತ್ರಿಗೆ ಯಾವ ಗಂಡನಿಗೂ ಸಿಗೋದು ಬೇಡ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಆಮೇಲೆ ನೀವು ಕ್ಲೀನಾಗಿ ಹೇಳ್ಬಿಡಿ, ಆ ಕಟ್ ಮಾಡೋದಿದೆಯಲ್ಲ, ಏನೋ ಫ್ಯಾಮಿಲಿ ಪ್ಲಾನಿಂಗು, ಸುಮ್ಮನೆ ತಮಾಷೆಗೆ ಮಾಡಿದ್ದು. ಬಹಳ ಜನ ಸೀರಿಯಸ್ ಅನ್ಕೊಂಡ್ಬಿಟ್ಟು ಅವ್ರ ಮನೆಗಳನ್ನ ಟ್ರೈ ಮಾಡ್ಬಿಡ್ತಾರೆ. ಬಹಳ ಜನಕ್ಕೆ ಕೋಪ ಇದೆ.
ಕೋಪ ಬಂದವ್ರಿಗೆಲ್ಲ ಬಗ್ಗಿಸ್ಕೊಂಡು ಈ ತರ ನಿಮ್ ತರ ಹೂ ಹಾಕ್ಬಿಟ್ಟು ಹಿಂಗಿಂಗ್ ಅನ್ಬಿಟ್ಟು ಲಡಕ್ ಅಂತ ಗುದ್ಬಿಟ್ರು ಅನ್ಕೊಳ್ಳಿ, ಟೋಟಲ್ ಆಗಿ ಎಲ್ಲ ಕಟ್ಟಾಗ್ಬಿಡುತ್ತೆ. ನಡ ಬೀಳತ್ತೆ ಹೊರತು ಬುಡ ಬೀಳಲ್ಲ. ನೋಡು ನಿಮ್ಗೆ ಗೊತ್ತಿದೆ ಅದು, ಅಲ್ಲ, ಯಾಕೆಂದ್ರೆ ನಿಮ್ಗೆ ಅದು ಅನುಭವ ಆಗಿದೆ ಸರ್ ನನಗಲ್ಲ sir, ಹಾಗಾಗಿ ಅವ್ರು ನಿಮ್ಗೆ ಹೇಳ್ತಾರೆ. ಇಲ್ಲ ಇಷ್ಟು ಕ್ಲಿಯರ್ ಆಗಿ ಬೇರೆಯವರೆಲ್ಲ ಅದನ್ನ ಕ್ಲಾರಿಟಿ ಕೊಡಕ್ ಸಾಧ್ಯ ಇಲ್ಲ. ಓಕೆ, ಅದೇ ಗ್ರೌಂಡ್ ಫ್ಲೋರ್ ಶೇಕ್ ಆಗುತ್ತೆ ಅಲ್ಲೆಲ್ಲ ಟಚ್ ಮಾಡಿದ್ರೆ. ಓಕೆ, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ಶುಭಾ ದೂತ್ ಬೇಡ ದಿಗಂತ್ ಅವ್ರ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥರೋಲಿ ಎಂಜಾಯ್ಡ್, ವೆರಿ ವೆಲ್ ಡನ್. ಮಾನ್ವಿತಾ ನನಗೇನು ಅನ್ಸಿದ್ದು ಅಂತ ಹೇಳಿದ್ರೆ 3 ಜನರದ್ದು ಪರ್ಸ್ನಾಲಿಟಿ ಒಂದೇ ಥರ ಇರೋದ್ರಿಂದ ಮುಂದಿನ ಆ್ಯಕ್ಟ್ಗೆ ಟ್ರಿಪ್ಲೆಟ್ಸ್ ಥರನೋ ಆ ಥರದ್ದು ಕಾಂಬಿನೇಷನ್ ಮಾಡಿದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಅಂತ ನನಗನ್ನಿಸ್ತು. ಬಿಕಾಸ್ ಅವ್ರು 3 ಜನ ಹೈಟ್ ಆಗಲಿ ಪರ್ಸ್ನಾಲಿಟಿ ಆಗಲಿ ಒಂದೇ ಥರ ಇದೆ. ಸೊ ತುಂಬ ಅಡ್ವಾಂಟೇಜಸ್ ಇದೆ ಈ ಟೀಮ್ಗೆ ಅಂತ ನನಗನ್ನಿಸ್ತು. ಗುಡ್ ಶೋ. ಥ್ಯಾಂಕ್ ಯು ವೆರಿ ಮಚ್. ಕಡೆಯದಾಗಿ ಶ್ರುತಿ ಮೇಡಮ್ ಹೇಳುವಂತ ಸಮಯ. ಎಸ್ ಮೇಡಮ್, ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ 3 ಜನರ ಟೈಮಿಂಗ್, ಕಾಮಿಡಿ ಸೆನ್ಸ್, ವೇದಿಕೆಯನ್ನ ತುಂಬ ಲವಲವಿಕೆಯಾಗಿ ಇಟ್ಕೊಂಡಿದ್ರಿ. ಒಬ್ಬ ಕಲಾವಿದರಾಗಿ ನೀವು ಖಂಡಿತವಾಗ್ಲೂ ನಗಿಸೋ ಪ್ರಯತ್ನ ಮಾಡಿದಿರಿ. ಆಲ್ ದ ಬೆಸ್ಟ್ ಫಾರ್ ಯು. ಸೂಪರ್. ಜೋಗ್ ಕುಮಾರಸ್ವಾಮಿ ತಂಡಕ್ಕೆ ಗುಡ್ ಲಕ್ ನ ಹೇಳ್ತಾ Thank you. ಹೋಗ್ಬಿಟ್ಟ ನಿಮ್ಮ ಏನ್ ನಗು 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 ನಿಜವಾಗ್ಲೂ ಸೂಪರ್ ನಿಜ ನಿರಂಜನ್, ನಗ್ನಾಗ್ತಾ ಸಂಚಿಕೆಯ ಕೊನೆ ಹಂತ ಈಗಾಗಲೇ ತಲುಪಿದೀವಿ. ಹಾ. ಈಗ ನಗ್ನಾಗ್ತಾ ಒಂದ್ ತಂಡಕ್ಕೆ ಶಿಕ್ಷೆ ಕೊಡೋ ಸಮಯ. ಖಂಡಿತವಾಗಲು ಪ್ರಶಂಸಾ ಕಿರಿ ಕಲಾಕಾಸ್ ಅಂಡ್ ಜೋಗ್ ಕುಮಾರ್ ಸ್ವಾಮಿಗಳು. ಇವರಲ್ಲಿ ಸುಮಾರಾಗಿರೋ ತಂಡ ಯಾವುದು, ಏನ್ ಪನಿಷ್ಮೆಂಟ್ ಸಿಗತ್ತೆ ಅನ್ನೋ ಕುತೂಹಲ ನನಗಂತೂ ಸಿಕ್ಕಾಪಟ್ಟೆ ಇದೆ. ಈಗ ಚೆಲುವ ನಾರಾಯಣ ಸ್ವಾಮಿ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ಒಂದು ಸ್ಕಿಟ್ ಅಲ್ಲಿ ಯಾವ ತಂಡ ಸುಮಾರಾಗಿ ಆಕ್ಟ್ ಮಾಡಿದೆ? ನಮ್ಗಿವತ್ತು ಸುಮಾರು ಅಂತ ಯಾರು ಅನಿಸಿಲ್ಲ, ಬಟ್ ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾ, ಅದರಲ್ಲಿ ಸ್ವಲ್ಪ ಸುಮಾರು ಅನಿಸಿದ್ದು ಆ ಜೋಗ್ ಕುಮಾರ್ ಸ್ವಾಮಿ ತಂಡ. ಓಕೆ ಫೈನ್. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಅಂದ್ರೆ ಅವ್ರು ತಗೊಂಡಂತ ವಿಚಾರ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಜೋಗ್ ಕುಮಾರಸ್ವಾಮಿ ತಂಡ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಸ್, ಈಗ ಈ 3 ಜನ ಏನೋ ಬಂದಿದ್ದಾರೆ, ಇವರಿಗೆ ಪನಿಷ್ಮೆಂಟ್ ಏನೋ ಸಿಗುತ್ತೆ. ಆದ್ರೆ ಆ ಪನಿಷ್ಮೆಂಟ್ ಒಂದು ಟ್ವಿಸ್ಟ್ ಇದೆ ಇವತ್ತು. ಈ 3ರಲ್ಲಿ ಯಾರನ್ನ ಇಬ್ರು ಸುಮಾರಾಗಿರೋರ್ನ ಹೇಳಿ, ಸೇಫ್ ಆಗ್ತಿರೋರು ಒಬ್ರನ್ನ safe ಅಲ್ಲಿ ಮಾಡ್ಬೋದು. ಗೊತ್ತಾಗುತ್ತೆ. ಆಯ್ತು, ನಾವು ಸೇಫ್ ಕ್ಯಾಂಡಿಡೇಟ್ ಹೇಳ್ತೀವಿ. ಹೇಳಿ. ಅಲ್ಲಿಗೆ ಇನ್ನಿಬ್ರು ಇನ್ನಿಬ್ರು ಯಾರು ಅಂತ ಗೊತ್ತಾಗುತ್ತೆ. ಹೌದು. ಅವ್ರು 3 ಜನದಲ್ಲಿ ಮಧ್ಯೆ ನಿಂತಿರೋರು ಸೇಫ್. ವೆರಿ ನೈಸ್. ನಿರಂಜನ್, ಇವಾಗ ಹೇಗಿದ್ರು ಅವ್ರು ಸೇಫ್ ಆಗಿದ್ದಾರೆ, ಅವ್ರನ್ನ ಕಳಿಸ್ಬಿಡೋಣ. ನೀವು ಆಪರೇಷನ್ ಆಗಿ ಸೇಫ್ ಆಗಿದ್ದೀರಾ, ಬಂದ್ಬಿಡಿ ನೀವು.